ಮಂಡಲದ ಅಧ್ಯಕ್ಷರೇ ಹಾಗೂ ಗೋಪಾಲರಾವ್ ಕಟ್ಟಿಮನಿ ಹಾಗೂ ಹೋರಾಟಗಾರರಾದ ಗೋಪಾಲ್ ಹೆಂಪಳ್ಳಿ ಅವರೇ ಹಾಗೂ ಗಿರಿರಾಜ್ ನಾಟಿಕರ್ ಅವರೇ ಹಾಗೂ ನನ್ನ ಎಲ್ಲ ಅತಿಥಿ ಶಿಕ್ಷಕ ಮಿತ್ರರೇ, ನಾವು ಕಳೆದ 13-14 ವರ್ಷಗಳಿಂದ ಕರ್ನಾಟಕದಲ್ಲಿ ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ಆದರೆ ನಮಗೆ ಬರಬೇಕಾದ ಸಂಬಳ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ. ನಾವು ಈ ಒಂದು ಸರ್ಕಾರದಲ್ಲಿ ಏನು ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾರೆ, ಅವರು ಒಂದು ವರ್ಷದ ಅವ್ರು ಒಂದು ತಿಂಗಳಲ್ಲಿ ತಗೊಂತ ಸಂಬಳವನ್ನು ನಾವು ಕೇವಲ ಒಂದು ವರ್ಷದಲ್ಲಿ ತೆಗೆದುಕೊಂಡು ಕೆಲಸ ಮಾಡ್ತಿದ್ರು ಕೂಡ ನಮಗೆ ಸರಿಯಾದ ಸಂಬಳ ಸಿಗ್ತಾ ಇಲ್ಲ. ಅದು ವಿಶೇಷವಾಗಿ ಹಿಂದುಳಿದವಾದ ಚಿಂಚೋಳಿ ತಾಲೂಕದಲ್ಲಿ ಅತಿ ಹೆಚ್ಚು ಶಾಲೆಗಳು ನಮ್ಮಿಂದನೇ ನಡೀತಾ ಇದ್ದಾವೆ. ಎಷ್ಟೋ ಶಾಲೆಗಳು ನಾವು ಹೋಗದೇ ಇದ್ರೆ ಶಾಲೆಗೆ ಬೀಗ ಹಾಕುವಂತ ಪರಿಸ್ಥಿತಿ ಈ ಒಂದು ನಮ್ಮ ತಾಲೂಕಿನಲ್ಲಿದೆ. ಅದರಲ್ಲಿ ಕಳೆದ ವರ್ಷ ಏನೋ ಟ್ರಾನ್ಸ್ಫರ್ ಆಯಿತು. ಟ್ರಾನ್ಸ್ಫರ್ ಆದ ನಂತರ ಒಂದು ಏಕೋಪಾಧ್ಯಾಯ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರ ಮೇಲೆ ಬಹಳಷ್ಟು ಕೆಲಸದ ಒತ್ತಡಗಳಿವೆ. ಇಂತಹ ಒತ್ತಡದಲ್ಲಿ ನಾವು ಎಲ್ಲಾ ರೀತಿಯ ಕೆಲಸಗಳನ್ನು ಮಾಡಿದ್ರು ಸಹಿತ ಸರ್ಕಾರದಿಂದ ಸಂಬಳ ಬಿಡುಗಡೆ ಆದ್ರೂ ಸಹಿತ ಈ ಒಂದು ನಮ್ಮ ಕಾರ್ಯಾಲಯದಲ್ಲಿ ವಿನಾಕಾರಣ ಒಂದು ವೇತನಕ್ಕೆ ವಿಳಂಬವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಮೂಲಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಾನು ಏನೊಂದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಅಂದ್ರೆ, ಸರ್ಕಾರ ಏನು ಸಂಬಳ ಬಿಡುಗಡೆ ಮಾಡಿದೆ ಈ ಒಂದು ಕಾರ್ಯನಿರ್ವಹಿಸುವಂತ ಎಲ್ಲ ಅತಿಥಿ ಶಿಕ್ಷಕರಿಗೆ ಕೂಡಲೇ ಈ ಒಂದು ಸಂಬಳವನ್ನು ಬಿಡುಗಡೆ ಮಾಡಿ ನಮ್ಮ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕಂತ ಈ ಮೂಲಕ ನಾನು ಕೇಳ್ಕೊಳ್ತೇನೆ. ಎಲ್ರಿಗೂ ಧನ್ಯವಾದ. ಈ ಕೂಡಲೇ ಅತಿಥಿ ಶಿಕ್ಷಕರ ಸಂಬಳ ಕೊಡ್ಲೇಬೇಕು. ಬೇಕೇ ಬೇಕು. ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ. ಒಂದು ವರ್ಷದ ಮುಂಚಿತವಾಗಿ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಂಡಿರ್ತಕ್ಕಂಥ ಆದೇಶವನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡತಕ್ಕಂಥ ಶಿಕ್ಷಣ ಸಚಿವರು ಒಂದು ಮಾತು ಹೇಳ್ತಾರ, ನಾವು ಯಾವುದೇ ರೀತಿ ಅತಿಥಿ ಶಿಕ್ಷಕರಿಗೆ ತೊಂದರೆ ಆಗಿಬಿಡಲ್ಲ, ಅವರಿಗೆ ಮಾಹೆ ಅಂದ್ರೆ ತಿಂಗಳಿಗೆ ಏನಪ್ಪಾ ಅಂದ್ರೆ ಅವ್ರ ವೇತನವನ್ನು ಮಾಡ್ತೀವಿ, ಅವರಿಗೂ ಕೂಡ ಸಮಾನ ಶಿಕ್ಷಕರಂತ ವಿದ್ಯಾವಂತರನ್ನ ನೇಮಕ ಮಾಡಿಕೊಂಡು ಶಿಕ್ಷಕರನ್ನು ನೇಮಕ ಮಾಡಿಕೊಂಡು ಆ ಶಿಕ್ಷಕರ ಜೊತೆ ಚೆಲ್ಲಾಟವಾಡ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಬಂಧುಗಳೇ, ಸುಮಾರು ತಿಂಗಳುಗಳಿಂದ ಇಲ್ಲಿ ಅಲಿದು ಸುಸ್ತಾಗಿ ಶಿಕ್ಷಕರೇನಪ್ಪಾ ಅಂದ್ರೆ ಇವತ್ತು ಪ್ರತಿಭಟನೆಗಿಳಿಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ. ಯಾಕಂತಂದ್ರೆ ಅವರು ಹೊಟ್ಟಿಗೆ ಅನ್ನ ತಿಂದ ಏನಪ್ಪಾ ಅಂದ್ರೆ ಸಾಲಿಗೆ ಹೇಳ್ಬೇಕಾಗ್ತದೆ. ಸಾಲಿಗೆ ಒಂದು ವೇಳೆ ಹೋಗ್ದಿದ್ದಿಲ್ಲ ಅಂದ್ರೆ ಕೆಲವೊಂದು ಸಾಲಿಗಳಲ್ಲಿ ಏನಪ್ಪಾ ಸಾಲಿ ಮುಚ್ಚಿ ತಾವೇನಪ್ಪಾ ಅಂದ್ರೆ ಗಪ್ಚುಪ್ ಕೊಡ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ BO ಅವರಿಗೆ ಬರ್ಬೇಕಾಗ್ತದೆ. ಹೀಗಾಗಿ ಸರ್ಕಾರಕ್ಕೂ ಕೆಟ್ಟ ಹೆಸರು ತರಬಾರ್ದು. ಮಕ್ಕಳಿಗೆ ನಮ್ಮಲ್ಲಿರ್ತಕ್ಕಂಥ ವಿದ್ಯೆಯನ್ನ ದಾನ ಮಾಡಬರಂತಕ್ಕಂಥ ಒಂದು ದೃಷ್ಟಿಯಲ್ಲಿ ಈ ಅತಿಥಿ ಶಿಕ್ಷಕರೇನಪ್ಪಾ ಅಂತಂದ್ರೆ ಪುಕ್ಕಟ್ಟಾಗಿ ದುಡಿತಾ ಇದ್ದಾರೆ. ಅದು ಬಹುಶಃ ಈ ರಾಜ್ಯದ ಶಿಕ್ಷಣ ಸಚಿವರಿಗೆ ನಾಚಿಕೆ ಆಗಬೇಕು, ಮತ್ತು ಈ ಕಾಂಗ್ರೆಸ್ ಸರ್ಕಾರ ಕೂಡ ನಾಚಿಕೆ ಆಗಬೇಕು, ಮತ್ತು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೂಡ ಬೇಜವಾಬ್ದಾರಿತನದಿಂದ ವಹಿಸ್ತಕ್ಕಂಥದ್ದು ನಿಲ್ಲಿಸಿ ಅವ್ರಿಗೆ ಕೂಡಲೇ ಏನಪ್ಪಾ ಅಂತಂದ್ರೆ ವೇತನ ಬಿಡುಗಡೆ ಮಾಡಬೇಕು. ಒಂದು ವೇಳೆ ಬಿಡುಗಡೆ ಮಾಡದೇ ಇದ್ದ ಪಕ್ಷದಲ್ಲಿ ನಾವೆಲ್ಲರೂ ನಮ್ಮ ಮಂಡಲ ಅಧ್ಯಕ್ಷರ ಜೊತೆಗೂಡಿ, ಕಾರ್ಯದರ್ಶಿಗಳ ಜೊತೆಗೂಡಿ, ಈ ಹೋರಾಟದ ಅಧ್ಯಕ್ಷರ ಜೊತೆಗೂಡಿ ನಾವೇನಪ್ಪಾ ಅಂದ್ರೆ BO ಆಫೀಸ್ ಆದ್ರೆ ಏನಪ್ಪಾ ಅಂದ್ರೆ ಪ್ರತಿಭಟನೆ ಸತ್ಯಾಗ್ರಹ ಮಾಡ್ತೀವಿ ಅಂತಕ್ಕಂಥ ಮುನ್ನೆಚ್ಚರಿಕೆ ಕೊಡ್ತಾ, ಒಂದು ವೇಳೆ ಇವತ್ತಿನ ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ಒಂದು ವೇಳೆ ವೇತನ ಬಿಡುಗಡೆ ಮಾಡದೇ ಇದ್ದಲ್ಲಿ ನಮ್ಮ ಪ್ರತಿಭಟನೆ ನಾಳೆಯಿಂದ ಪ್ರಾರಂಭ ಆಗ್ತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ, ಕೂಡಲೇ ಏನಪ್ಪಾ ಅಂದ್ರೆ ಶಿಕ್ಷಣಾಧಿಕಾರಿಗಳು ಆ ವೇತನವನ್ನು ಬಿಡುಗಡೆ ಮಾಡ್ಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ. ಜೈ ಭೀಮ್. ಒಟ್ಟು ನಮ್ಮ ತಾಲೂಕದಾಗ ಅಧಿಕಾರಿಗೆ ಯಾರು ಹೇಳೋದು ಇದ್ದಂಗೆ ನಿಮ್ಗೆ ಆಲ್ರೆಡಿ MLA ಅವರು ನಿಮ್ಗೆ ಕರೆಸಿ ಹೇಳ್ಯಾರ. ನಾವು ನಿಮ್ಗೆ ಎಷ್ಟೋ ಸರಿ ಫೋನ್ ಮಾಡೀವಿ, ಆಮೇಲೆ ವೈಯಕ್ತಿಕ ಭೇಟಿ ಮಾಡೀವಿ. ಇವ್ರಿಗೆಲ್ಲ ಪಗಾರ ಎಷ್ಟು ಕೊಡ್ಲಕತ್ತೀರಿ ನೀವು? ಲಾಕ್ ಪಗಾರ ಅದ ಕೇಳಿ ನಾವು ಅದು ನಿಮ್ಮ ಪಗಾರ ಎಷ್ಟದ, ಮತ್ತು ಈ ಪರ್ಮನೆಂಟ್ ಟೀಚರ್ಸ್ ಪಗಾರ ಎಷ್ಟದ ನಿಮ್ಗೆಲ್ಲ ಗೊತ್ತದ. ಈ 10,000 ರೂಪಾಯಿ ಪಗಾರ ಕೊಡೋ ಸಲುವಾಗಿ ಈ ಸರಿ ನಿಮ್ಗೆ ಅಲ್ಲಿ ಹೇಳ್ಬೇಕು. ನಾವು MLA ಅವ್ರು ಹೇಳಿದ್ರು MLA ಅವ್ರ ಮಾತಿನೂ ಕಿಮ್ಮತ್ತಿಲ್ಲ. ನಿಮಗೆ ಈ ಹೋರಾಟ ಮಾಡಿ ನಿಮಗೆ ಅದಕ್ಕೆ ಕೇಳ್ಬೇಕು ನಿಮ್ಮ ಪಗಾರ. ಮತ್ತು ಅವ್ರಿಗೆ ಏನೋ ವಾರ್ನಿಂಗ್ ಕೊಡ್ತೀರಂತ, ನೀವು ಯಾಕೋ ಜಾಸ್ತಿ ಕೇಳತ್ತೀರಿ, ಅವ್ರ ಕೈಲಿ ಇವ್ರ ಕೈಲಿ ಹಚ್ಚತ್ತೀರಿ ಫೋನು, ಅದು ಮಾಡ್ತೀರಿ ಇದು ಮಾಡ್ತೀರಿ ಅಂತ ಅವ್ರಿಗೆ ಪಾಪ ಬಡ ಏನದ ಇವ್ರಿಗೆ ಟೀಚರ್ಸ್ಗಳಿಗೆ ನೀವು ವಾರ್ನಿಂಗ್ ಕೊಟ್ಟವ್ರು ಹೆಂಗೆ ಇದು ಚಲೋ ಅಲ್ಲ. ಅದು ನಿಮ್ಮ ಪಾಪಕ್ಕೆ ಅವ್ರು ಏನು ಒಳಗೆ ಏನು ತ್ರಾಸ ಆಲಕತ್ತದಲ್ಲ ಅವರು, ಇದು ನೀವು ಅವ್ರ ಪಾಪ ನಿಮ್ಗೆ ಹತ್ತದ. ಅದಕ್ಕೆ ದಯವಿಟ್ಟು ಹೇಳ್ತೀನಿ, ಈಗ ಆಲ್ರೆಡಿ ನಿಮ್ಗೆ ಬಿಡುಗಡೆ ಆಗ್ಯದಂತ, ಅಮೌಂಟ್ ಬಿಡುಗಡೆ ಆಗ್ಯದ ಅಂತ ಹೇಳಿದ್ರೆ ನಮಗೆಲ್ಲ ಅಮೌಂಟ್ ಬಿಡುಗಡೆ ಆಗಿದ್ದು ಇಮಿಡಿಯೇಟ್ ನೀವು ರಿಲೀಸ್ ಮಾಡಿಸ್ಬೇಕು. ಅಕಸ್ಮಾತ್ ಇಲ್ಲಿ ಬರೀ ಒಂದು 30-40 ಮಂದಿ ಬಂದಾರ ಅವ್ರು. ಇವತ್ತು ಇದು ಗೊತ್ತಾಗ್ತದೆ ಎಲ್ಲರಿಗೆ. ಅಕಸ್ಮಾತ್ ನೀವು ಇವತ್ತು ನಾಳೆ ಸರ್ ನಿಮ್ಗೆ ಎಷ್ಟು ದಿನ ಆಗ್ತದೆ ಇವತ್ತು ಹೇಳ್ಬೇಕು, ನೀವು ಎಷ್ಟು ದಿನದಾಗ ಆಗ್ತದೆ. ಅಷ್ಟರ ತನಕ ನೀವು ಮಾಡಿಲ್ಲಪ್ಪ ಅಂದ್ರೆ ಮುಂಬರ್ತಕ್ಕಂಥ ದಿನದಾಗ ಇಡೀ ತಾಲೂಕದ ಪ್ರತಿಯೊಬ್ಬರು ಟೀಚರ್ಸ್ಗಳು ಮತ್ತು ನಾವು ಸಾರ್ವಜನಿಕರು ಕೂಡ ಈ ಹೋರಾಟದಾಗ ಇಳಿಬೇಕಾಗ್ತದೆ. ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡಕತ್ತೀನಿ ಇವತ್ತು
ನಿಮಗೆ ಹೋರಾಟ ಬೇಡ, ಮತ್ತು ಇವ್ರದ್ದು ಏನಾದ್ರು ನಿಮ್ಗೆ ಕಾಳಜಿ ಇತ್ತು, ಅವ್ರು ನಿಮ್ಮ ಮಂಡಲದಾಗ ಕೆಲಸ ಮಾಡೋರ, ಮತ್ತು ಈ ಟೈಪ್ ನೀವು ಮಾಡಿದವ್ರು ಹೆಂಗೆ ಕೆಲಸ ಮಾಡ್ಬೇಕು ಹೇಳ್ರಿ? ಕೆಲಸ ಮಾಡಬೇಕು ಮಾಡಬಾರ್ದು, ಮಕ್ಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಕೊಡಬಾರ್ದು. ನೀವು ಪುಕ್ಷಟೆ ಯಾರ ಮಾಡ್ತೀರಿ ನೀವು ಒಬ್ಬರ ಕೆಲಸ? ಒಂದು 4 ತಿಂಗಳು ನಿಮ್ಮ ಪೇಮೆಂಟ್ ಕಟ್ ಮಾಡ್ಲಕ್ಕೆ ಹಚ್ತೀವಿ, ಮಾಡ್ತೀರಿ? ಒಂದು ಅವ್ನು ವೇತನಗಳು 7ನೇ ವೇತನ, 8ನೇ ವೇತನ, 6ನೇ ವೇತನ ಅಂತೇಳಿ ಎಷ್ಟೋ ಸ್ಟ್ರೈಕ್ ಮಾಡಿದ್ರಿ ನೀವು. ಈ 10,000 ರೂಪಾಯಿ ಸಲುವಾಗಿ ಎಷ್ಟು ಸರಿ ಅಲ್ದಾಡಿಸ್ಲತ್ತೀರ ನಾವು? ನಿಮಗೆ ಕೈ ಜೋಡಿಸಿ ಕಾಲು ಹೇಳಿ ಹೇಳ್ಕೊಂಡಿವಿ ನಾವು. ಕಾಲು ಬಿದ್ದೀನಿಲ್ರಿ? ಬಿದ್ದೀನಿಲ್ಲ ಹೇಳ್ರಿ? ಇಲ್ಲಿ ಬಿದ್ದಿನ ಅವ್ರಿಗೆ ಸರ್ ಕಾಲು ಹಿಡ್ಕೋತೀರಿ, ಇಲ್ಲಪ್ಪ ಆದ್ಮೇಲೆ ನಿಮಗೆ ಈ ಹಂತಕ್ಕೆ ಬಂದದ. ಅದಕ್ಕೆ ನಿಮಗೆ ಇನ್ನೊಂದ್ಸರಿ ನಾವು ರಿಕ್ವೆಸ್ಟ್ ಮಾಡ್ಕೊಳಕತ್ತೀವಿ, ಈ ಬಡ ಏನು ವಿದ್ಯಾರ್ಥಿಗಳಾರ ಅವ್ರ ಹೊಟ್ಟಿ ಮೇಲೆ ಹೊಡ್ಲಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಎಷ್ಟು ದಿನದಾಗ ಆಗ್ತದ ಏನಿಲ್ಲ ಕರೆಕ್ಟ್ ಹೇಳ್ರಿ. ಮತ್ತು ಆದರ್ಶಿನೂ ಪೇಮೆಂಟ್ ನೀವು ಇದು ಮಾಡ್ರಿ, ಪೆಂಡಿಂಗ್ ಇಟ್ಟಿರಿ, ಅದನ್ನು ಪೇಮೆಂಟ್ ಕ್ಲಿಯರ್ ಮಾಡ್ಬೇಕು. ಈಗೇನು ಜೂನ್ ತಿಂಗಳದಾಗಿಂದು ಪೆಂಡಿಂಗ್ ಇಟ್ಟಿರಿ, ಅದನ್ನು ಕ್ಲಿಯರ್ ಮಾಡ್ಬೇಕು. ಈಗೇನು 3-4 ತಿಂಗಳಿಂದ ಕೊಟ್ಟಿಲ್ಲ ಅಂತ ಅದನ್ನು ಕ್ಲಿಯರ್ ಮಾಡ್ಬೇಕು. ಅವ್ರು ದುಡ್ಲೆತ್ತಿಲ್ಲ, ದುಡ್ಲೆಕ್ಕತ್ತರನು ಕೊಡ್ಬೇಕು. ಪಗಾರ ಇಲ್ದಾಗ ಯಾವ ದುಡಿತಾನ್ರಿ? ನಾವಿಲ್ಲಿ ಭಾಷಣ ಮಾಡಕ್ ಬಂದಿಲ್ಲ, ದಯವಿಟ್ಟು ಹೇಳ್ತೀನಿ ನಾನು. ಯಾಕಂದ್ರೆ ಇವ್ರಿಗೆಲ್ಲ ತ್ರಾಸ ಅಲ್ಲತ್ತಂತ ಕಂಟಿನ್ಯೂ ನನಗೆ 1 ತಿಂಗಳು 2 ತಿಂಗಳಿಂದ ನನಗೆ ಕಂಟಿನ್ಯೂ ಟಚ್ನಾಗಾರ ಅವರು. ಎಷ್ಟೋ ಸರಿ ನಿಮ್ಗೆ ಮಾತಾಡಿ ರಿಕ್ವೆಸ್ಟ್ ಮಾಡಿದ್ರು, ಇದಕ್ಕೆಲ್ಲ ಜವಾಬ್ದಾರಿ ನೀವೇ. ಅವು ಯಾವ ನೋಡಲ್ ಅಧಿಕಾರಿಗಳು, ಯಾವ ಅಧಿಕಾರಿಗಳು ಯಾವ ಕೆಲಸ ಮಾಡಲ್ಲ, ಅವ್ನಿಗೆ ತೆಗೆದು ಬೇರೆ ತೊಗೊಂಬರ್ಬೇಕಾರೆ. ನಿಮ್ಗೆ ಏನು ಟೆಕ್ನಿಕಲ್ ಪ್ರಾಬ್ಲಮ್ ಅದ ಹೋರ್ ನೀವು DDPI ಮೇಲೆ ಕುಂದ್ರಿ, ಇಲ್ಲ ಅವನಕ್ಕಿಂತ ಮ್ಯಾಗ ಯಾರ ಆಫೀಸರ್ ನಿಮ್ಮ ಇದ್ರಾಗ ಸ್ಟೇಟ್ ಲೆವೆಲ್ದಾಗ ಹೋಗಿ ಕುಂತು ಮಾಡ್ಕೊಂಡು ಬರ್ಬೇಕು. ಹಿಂಗೆ ಅದ ಸಮಸ್ಯೆ ಅಂತೇಳಿ ಅಕಸ್ಮಾತ್ ನೀವು ಇವತ್ತು ಜವಾನ್ ಕೊಡ್ಬೇಕು ನಮ್ಗೆ ಎಲ್ಲರ ನೇತೃತ್ವ. ನಮ್ಮ ಅಣ್ಣವ್ರು ಅದಕ್ಕೆ ಬಂದ್ರೆ ಇವತ್ತು ನೀವು ಜವಾನ್ ತೊಲಕ್ಕೆ. ನೀವು ಜವಾನ್ ಏನ್ಸಿಂದ ಮಾಡ್ತೀರಿ ಕರೆಕ್ಟ್ ಹೇಳ್ಬೇಕು. ನೀವೇನು ನೇತಾಗೊಳ್ಳಲ್ಲ, ನಮ್ಮ ಪ್ಲೇಸ್ ಸುಳ್ಳು ಆಶ್ವಾಸನೆ ಕೊಡ್ಲಕ್ಕ ನೀವು ಅಧಿಕಾರಿಗಳಿದ್ರಿ. ಏನದ ಕರೆಕ್ಟ್ ತಿಳ್ಕೊಂಡು ಯಾವಾಗ ಬರ್ತದೆ ಯಾವಾಗಿಲ್ಲ ಹೇಳಿ ಏನೇನು ಹೋಗ್ಬೇಕು. ಮತ್ತು ಒಂದು ಅಕಸ್ಮಾತ್ ನೀವು ಹೇಳಿದ ತಕ್ಕ ನಡೀಲಿಲ್ಲಪ್ಪ ಅಂದ್ರೆ ಮುಂದೆ ಎಲ್ಲರೂ ನಾವು ಬೃಹತ್ ಪ್ರತಿಭಟನೆ ಕರಿ ಕೊಡ್ತೀವಿ, ಅದನ್ನ ಫೇಸ್ ಮಾಡ್ಬೇಕಾಗ್ತದೆ. ಇಷ್ಟು ಹೇಳಿ ಸೇಡಂ ಮತ್ತು ಚಿತ್ತಾಪುರ ತಾಲೂಕಿನಲ್ಲಿ ಡಿಸೆಂಬರ್ವರೆಗೂ ಸಂಬಳವನ್ನು ಪಾವತಿ ಮಾಡಲಾಗಿದೆ. ಆದರೆ ನಮ್ಮ ಚಿಂಚೋಳಿ ತಾಲೂಕಿನಲ್ಲಿ ಸರ್ಕಾರದಿಂದ ಅನುದಾನ ಬಿಡುಗಡೆ ಆದರೂ ಕೂಡ ಇನ್ನೂ ವೇತನ ಬಿಡುಗಡೆಯಾಗಿಲ್ಲ. ಇದಕ್ಕೆ ನಾವು ಹಲವು ಬಾರಿ ಮೌಖಿಕವಾಗಿ ವಿಚಾರಿಸಿದರೂ ಕೂಡ ಇಲ್ಲಿವರೆಗೂ ಸಂಬಳ ಆಗಿಲ್ಲ. ನಾವು ಈಗಾಗಲೇ ಡಿಸೆಂಬರ್ ತಿಂಗಳವರೆಗೆ ಮುಂಗಡ ರಸೀದಿಯನ್ನು ಈಗಾಗಲೇ ನಮ್ಮ ಸಂಬಂಧಪಟ್ಟ ಒಂದು ಸಂಪನ್ಮೂಲ ವ್ಯಕ್ತಿಗಳಿಗೆ ನೀಡಿದ್ದೇವೆ. ಆದ್ದರಿಂದ ಅತಿ ತುರ್ತಾಗಿ ಈ ಒಂದು ಡಿಸೆಂಬರ್ವರೆಗೂ ಏನು ವೇತನ ಈಗಾಗಲೇ ಮುಂಗಡ ರಸೀದಿ ಕೊಟ್ಟಿದ್ದು ಅಲ್ಲಿವರೆಗೂ ವೇತನ ಮಾಡಬೇಕು. ಜೊತೆಗೆ ಈಗಾಗಲೇ ಸರ್ಕಾರದಿಂದ 3-4 ದಿನಗಳ ಹಿಂದೆ ಮಾರ್ಚ್ವರೆಗೂ ಕೂಡ ಅನುದಾನ ಬಿಡುಗಡೆಯಾಗಿದೆ. ಅದನ್ನು ಕೂಡ ನೀವು ಮುಂಗಡ ರಸೀದಿಯನ್ನು ತರಿಸಿಕೊಂಡು ನಿಮ್ಮ ಒಂದು ಕ್ರಮವನ್ನು ಕೈಗೊಳ್ಳಬೇಕಂತ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಅದೇ ರೀತಿ ಕಳೆದ ವರ್ಷದಲ್ಲಿ ಕೂಡ ಒಂದು 40-45 ಜನ ಶಿಕ್ಷಕರ ಏನು ವೇತನ ಆಗಿಲ್ಲ. ಅದಕ್ಕೇನು ಅವರು ನಮಗೆ ಸಲಹೆ ನೀಡೋದು ಯಾವ ರೀತಿ ಮಾಡ್ಬೇಕಂತೇಳಿ ಅದಕ್ಕೆಲ್ಲ ಆಲ್ರೆಡಿ ಒಪ್ಪಿಗೆ ಇದೆ ಎಲ್ಲ ಶಿಕ್ಷಕರು. ಅದನ್ನು ಕೂಡ ಆದಷ್ಟು ಬೇಗ ನಿಮ್ಮ ನೇತೃತ್ವದಲ್ಲಿ ಕಳೆದ ವರ್ಷದ ಸಂಬಳವನ್ನು ಕೂಡ ಆದಷ್ಟು ಬೇಗ ಅದನ್ನು ಬಗೆಹರಿಸಬೇಕಂತ ಈ ಮೂಲಕ ನಾನು ಕೇಳ್ಕೊಳ್ತೇನೆ. ಯಾರನ್ನ ಒಬ್ರು ಬರ್ರಮ್ಮ, ನೀವು ಯಾರನ್ನ ಒಬ್ರು ಬರ್ರಿ. ಪೇಪರ್ ಹಿಡೀರಿ. ಅತಿಥಿ ಶಿಕ್ಷಕರ ಅಧ್ಯಕ್ಷರು ಹಾಗೂ ಎಲ್ಲ ಅತಿಥಿ ಶಿಕ್ಷಕರು, ಈ ಊರಿನ ಗಣ್ಯಮಾನ್ಯರಾದಂಥ ಗೋಪಾಲರಾವ್ ಕಟ್ಟಿಮನಿ ಸರ್ ಅವರೇ, ಮಂಡಲ ಅಧ್ಯಕ್ಷರೇ, ಈಗಾಗಲೇ ಈಗ ನಾನು ಈ ತಾಲೂಕಿಗೆ ಬಂದು 8 ತಿಂಗಳಾಗಿದೆ. ಈಗ ಇಲ್ಲಿಯ ಅತಿಥಿ ಶಿಕ್ಷಕರ ಸಮಸ್ಯೆ ನನಗೆ ಗೊತ್ತಿದೆ. ಈಗಾಗಲೇ ಒಂದು ಇನ್ಸ್ಟಾಲ್ಮೆಂಟು 3 ತಿಂಗಳದ್ದು ಸ್ಯಾಲ್ರಿ ಮಾಡಿದ್ದೀವಿ. ಈಗ 2ನೇ ಇನ್ಸ್ಟಾಲ್ಮೆಂಟು ಈಗ ಖಜಾನೆಗೆ ಕೊಟ್ಟಿದ್ದೀವಿ ಬಿಲ್ಲು. ಆದರೆ ಅದು ಸ್ವಲ್ಪ ಒಂದು 2-3 ದಿವಸ ಲೇಟ್ ಆಗ್ತದೆ. ಅದು ಪರ್ಮಿಷನ್ ಬರ್ಬೇಕಂದದಕ್ಕೆ ಲೇಟ್ ಆಗಿದೆ. ಆದ್ದರಿಂದ ನಿಮ್ಮ ಕಷ್ಟ ನಮ್ಮ ಕಷ್ಟ, ಎಲ್ಲ ಶಿಕ್ಷಕರು ನಮ್ಮವರು ಅಂತ ನಾನು ಭಾವನೆ ಅನ್ಕೊಂಡಿದ್ದೀನಿ. ಅದು ಖಂಡಿತವಾಗಿ ಇನ್ನೊಂದು ವಾರದ, ಯಾಕಂದ್ರೆ ಈಗ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಇದೆ. ಈಗ ಒಂದು ವಾರದಲ್ಲಿ ಖಂಡಿತವಾಗಿ ಈಗ ಹೇಳ್ಕೊಂತ ಬಂದಿವ. ಅದು ಹೋದ ವರ್ಷದ ಪ್ರಾಬ್ಲಮ್, ನಾನು ಹೋದ ವರ್ಷ ಇದ್ದಿಲ್ಲ. ಆದರೂ ಕೂಡ ಅವ್ರಿಗೆ ಸಾಲ್ವ್ ಮಾಡ್ಬೇಕಂತ ಒಂದು ಸೊಲ್ಯೂಷನ್ ಹುಡುಕಿ ಆ ಎಲ್ಲ ಅತಿ ಶಿಕ್ಷಕರಿಗೆ ಅದು ಒಪ್ಪಿಸಿದ್ದೀವಿ. ಈ ವರ್ಷ ಖಂಡಿತವಾಗಿ ಹೋದ ವರ್ಷದ್ದು ಮತ್ತು ಈ ವರ್ಷದ್ದು ಇನ್ನೊಂದು ವಾರದೊಳಗೆ ಖಂಡಿತ ಮಾಡ್ತೀನಿ ಅಂತ ಈ ಮುಖಾಂತರ ನಾನು ಭರವಸೆ ಕೊಡ್ತೀನಿ. ನಮಸ್ಕಾರ.